ನೋಡಿ ಕ್ವಶನ್ನು, ಕನ್ಸ್ಟ್ರಕ್ಟ್ ದ ಆರ್ಥೋ ನಾರ್ಮಲ್ ಬೇಸಿಸ್ ಆಫ್ ಆರ್ ಕ್ಯೂಸ್ ಬೈ ಆರ್ಥೋ ನಾರ್ಮಲೈಸಿಂಗ್ 3 1 - 2 1 1 1 1 - 1 0. ನೋಡಿ ಹೆಂಗೆ ಮಾಡೋದು ಇದನ್ನ. ಫಸ್ಟ್ ಏನು ಮಾಡಿ, ಇದನ್ನ V1 V2 V3 ಅಂತ ಕನ್ಸಿಡರ್ ಮಾಡ್ಕೋಬೋದು. ಬೇಕಿದ್ರೆ ಇದನ್ನ U1 U2 U3 ಅಂತಲೂ ತಗೋಬೋದು. ನೋಡಿ V1 = 3, 1 ಅವರೇ U1 U2 U3 ಕೊಟ್ಟಿದ್ರೆ ಅದೇ ತೊಗೊಳ್ಳಿ, U1 U2 U3ನೇ. V1 V2 V3 ಕೊಟ್ಟಿದ್ರೆ V1 V2 V3 ಅಂತ ಆಲ್ಫಾ 1 ಆಲ್ಫಾ 2 ಆಲ್ಫಾ 3 ಅಂತಲೂ ಕೊಡ್ತಾರೆ, ಗೊತ್ತಾಗ್ತಿದೆಯಲ್ವ. ಏನು ಕೊಟ್ಟಿರ್ತಾರೆ ಅದೇ ತೊಗೊಳ್ಳಿ. ಏನಾದರೂ ಕೊಟ್ಟಿಲ್ಲ ಅಂದರೆ ನಾವು ಏನಾದರೂ ಬರ್ಕೋಬೋದು. ಇದನ್ನ V1, ಈ ವೆಕ್ಟರ್ನ V1 ಅಂತ ಬರ್ಕೊಳ್ಳಿ, ಇದನ್ನ V2 ಅಂತ ಬರ್ಕೊಳ್ಳಿ. 1 1 1 V3 = 1 - 1 0 ವಿ ಹ್ಯಾವ್ ಅಂತ ಬರ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವ. ಇದಾದಮೇಲೆ ಏನು ಮಾಡಿ, ಬೈ ಗ್ರಾಮ್-ಸ್ಮಿತ್ ಪ್ರೋಸೆಸ್ ವಿ ಹ್ಯಾವ್, ನೋಡಿ ಬೈ ಗ್ರಾಮ್-ಸ್ಮಿತ್ ಪ್ರೋಸೆಸ್ ವಿ ಹ್ಯಾವ್ ಅಂತ ಫಸ್ಟ್ ಏನು ಮಾಡಿ, W1ನ ಫೈಂಡ್ ಮಾಡಿ. ನೋಡಿ W1ಗೆ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, V1 ಅಂದರೆ 3, 1, -2. ಆಮೇಲೆ W2ನ ಫೈಂಡ್ ಮಾಡಿ. W2 ಅಂದರೆ W2 ಅಂದರೆ V2 ಮೈನಸ್, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನು ಮಾಡಬೇಕು ನೀವು, ಇದನ್ನ ಇದಕ್ಕೆ ಕನೆಕ್ಟ್ ಮಾಡಿ. ಅಂದರೆ ಪ್ರೊಜೆಕ್ಷನ್ ಆಫ್ V2 ಆನ್ W1 ಅಂದರೆ ಯಾವ ಥರ ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1 ಅಂತ. W2 ಅಂದರೆ V2 ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ V1, ಇದು ಜ್ಞಾಪಕ ಇಟ್ಕೊಳ್ಳಿ. ಪ್ರೊಜೆಕ್ಷನ್ ಆಫ್ V2 ಆನ್ V1 ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ V1 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V1 ಆ್ಯಂಡ್ V1 ಇಂಟು V1. ಅರ್ಥ ಆಗ್ತಿದೆಯಲ್ವಾ. V2 = ಈಗ ನೋಡಿ W2 = V2 ಅಂದರೆ ಇದು ಹೇಳಿ 1 1 1 ಮೈನಸ್, ನೋಡಿ W1 ಅಂದರೆ ಇದು. V2ನ W1 ಜೊತೆಗೆ ಇನ್ನರ್ ಪ್ರಾಡಕ್ಟ್ ಅಂದರೆ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಅಂದರೆ 1 × 3 3 ಪ್ಲಸ್ 1 × 1 1 ಪ್ಲಸ್ ಇಂಟು ಮೈನಸ್ 1 × 2 2 ಹೋಲ್ ಡಿವೈಡೆಡ್ ಬೈ ಇದು ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಅಂದರೆ ಇನ್ನೊಂದು W1 ಬರ್ಕೋಬಿಡಿ. 3 1 - 2 ಇದನ್ನ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿ. 3 3 9 ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು 1 1 1 ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 2 4 ಅಥವಾ ಇದನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ, ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಆಮೇಲೆ ಇಂಟು W1 ಅಂದರೆ ಏನು, 3 1 - 2. ನೋಡಿ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಯಾವ ಥರ ಅಂದರೆ W2ನ ಫಸ್ಟ್ V2 ಆಮೇಲೆ V2ನ W1ನ ಕನೆಕ್ಟ್ ಮಾಡಬೇಕು ಅಂದ್ಕೊಳ್ಳಿ. ಕನೆಕ್ಟ್ ಮಾಡೋದಂದರೆ ಅರ್ಥ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ V1 ಇಲ್ಲೇ ಸ್ಟ್ರಕ್ ಆಗಿಬಿಡಿ. ಆಮೇಲೆ ಡಿವೈಡ್ ಬೈ W1ನೇ ಬರ್ಕೊಂಡು ಹೋಗಿ. V2 ಇಂದ W1 ಆದಮೇಲೆ W1ನೇ ಬರ್ಕೊಳ್ಳಿ. W1 ಎಷ್ಟು ಸತಿ ಬಂದಿದೆ ನೋಡಿ, 4 ಸತಿ ಬಂದಿದೆ. ಅರ್ಥ ಆಗ್ತಿದೆಯಲ್ವಾ. ಅಂದರೆ 4 ಸತಿ ಬಂದಿದೆ ಅಂದರೆ ಈ ಥರ ಬರೀರಿ ಅಂತಿರೋದು. ಅಂದರೆ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡ್ಬೇಕು ನೀವು, ಇನ್ನರ್ ಈಗ W2 = ಇಲ್ಲೇನಾಗುತ್ತೆ ಅಂದರೆ ಈಗ ನೋಡಿ W2 = ಇದನ್ನ ಫೈಂಡ್ ಮಾಡೋಕ್ಕೆ ಏನು ಮಾಡಿ, ಕ್ಯಾಲ್ಸಿಲಿ ಇದನ್ನ A ಅಂತ ಬರ್ಕೋಬಿಡ, ಇದನ್ನ B ಅಂತ ವೆಕ್ಟರ್ನ ತೊಗೊಳ್ಳೋಣ. ಈಗ ನೋಡಿ ಈ ಎಲಿಮೆಂಟ್ಸ್ನ A ಅಂತ ತೊಗೊಳ್ಳಿ, ಇದನ್ನ B. ಕ್ಯಾಲ್ಸಿಲಿ ಏನು ಮಾಡಿ, A ಮೈನಸ್ ಇದೇನಿದೆ ಟೈಪ್ ಮಾಡ್ಕೊಂಡು ಇಂಟು B ಮಾಡ್ಕೊಳ್ಳಿ. ಹೆಂಗೆ ಹೇಳ್ಕೊಡ್ತೀನಿ ನೋಡಿ. ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡೋದಂದರೆ ಫಸ್ಟ್ ಆನ್ ನೋಡ್ಕೊಳ್ಳೋಣ. ಆಲ್ಫಾ A ಮೈನಸ್ ಡಿವೈಡೆಡ್ ಬೈ ಬ್ರ್ಯಾಕೆಟ್ ಓಪನ್ 3 + 1 - 2 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡ್ ಬೈ 9 + 1 + 4. ಈ ಕಡೆ ಬಂದು ಆಲ್ಫಾ B ಕ್ಯಾಲ್ಕುಲೇಟ್. ಇಲ್ಲಿ A ಅಂದರೆ ಈ ವೆಕ್ಟರ್ದು ಫಸ್ಟ್ ಎಲಿಮೆಂಟು, B ಅಂದರೆ ಈ ವೆಕ್ಟರ್ದು ಫಸ್ಟ್ ಎಲಿಮೆಂಟು 1 ಮತ್ತು 3 ಈಕ್ವಲ್, ಈಗ ಫಸ್ಟಿಂದ A ಅಂದರೆ 1, B ಕ್ವಶನ್ ಮಾರ್ಕ್ ಅಂದರೆ 3.
ಆನ್ಸರ್ ಏನು ಬರುತ್ತೆ? 4/7 ಬರುತ್ತೆ. W2 ಏನಾಗುತ್ತೆ ಇಲ್ಲೇ ಬರೆದ್ಬಿಡ್ತೀನಿ, 4/7 ಬರುತ್ತೆ ಇದು, ಕಾಮ. ಈಗ ಸೆಕೆಂಡ್ ಎಲಿಮೆಂಟ್ ಬರ್ಕೊಳ್ಳಿ. ಈಕ್ವಲ್ ಎ ಹೊಡೀರಿ. ಎ ಎಷ್ಟು? 1, ಬಿ 1. ಏನು ಬಂತು ಆನ್ಸರ್? 6/7. ನೆಕ್ಸ್ಟು ಈಗ ಎ ಅಂದರೆ ಮೂರನೇ ಎಲಿಮೆಂಟ್ ಹೊಡೀರಿ. ಮೂರನೇ ಎಲಿಮೆಂಟ್ ಏನು? 1. ಇನ್ನೊಂದು ವೆಕ್ಟರ್ದು ಮೂರನೇ ಎಲಿಮೆಂಟು -2. 1 - 2 ಅಂದರೆ 9/7. ಇದು W2. ಅರ್ಥ ಆಗ್ತಿದೆಯಲ್ವಾ? ಅಂದರೆ ನೀವು ಕ್ಯಾಲ್ಸಿಯಲ್ಲಿ ಎ ಮೈನಸ್ ಇದು ಕಂಪ್ಲೀಟ್ ಏನಿದೆ ಅದು ಟೈಪ್ ಮಾಡ್ಬಿಟ್ಟು ಇಂಟು ಬಿ ಅಂತ ಹೊಡ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಎ ಕ್ಯಾಲ್ಕುಲೇಟ್ ಮಾಡಿದಾಗ ಎ 1 ಮತ್ತು ಇಲ್ಲಿ 3, ಬಿಗೆ ಎಗೆ 1 ಆಮೇಲೆ ಬಿಗೆ 1, ಎಗೆ 1 ಬಿಗೆ -2 ಆ ಥರ ಹೊಡೆದ್ರೆ ಫಸ್ಟ್ ಎಲಿಮೆಂಟ್ ಇದು ಬರುತ್ತೆ, ಸೆಕೆಂಡ್ ಎಲಿಮೆಂಟ್ ಇದು ಬರುತ್ತೆ, ಥರ್ಡ್ ಎಲಿಮೆಂಟ್ ಇದು ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ W2 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? W3. ನೋಡಿ W3ನ ಮಾಡೋದು ಯಾವ ಥರ ಅಂದರೆ ಫಸ್ಟು V3 ಬರ್ಕೋಬೇಕು. ಏನು ಬರ್ಕೋಬೇಕು? V3. ಅರ್ಥ ಆಗ್ತಿದೆಯಲ್ವಾ? ಗ್ರೀನ್ ಇದೆಯಾ? V3 ಆಮೇಲೆ ಮೈನಸ್ ಇಲ್ಲಿ V3ನ V2ಗೆ ಲಿಂಕ್ ಮಾಡಿ. V3ನ ಯಾವುದಕ್ಕೆ ಲಿಂಕ್ ಮಾಡ್ತೀರಾ? W2ಗೆ ಲಿಂಕ್ ಮಾಡಿ. V3ನ ಯಾವುದಕ್ಕೆ ಲಿಂಕ್ ಮಾಡಬೇಕು? W2ಗೆ. ಈಗ ಇದನ್ನ ಮಾಡೋದು ಯಾವ ಥರ ಅಂದರೆ ಫಸ್ಟು ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W3 ಆ್ಯಂಡ್ V3 ಆ್ಯಂಡ್ W2, ಆಮೇಲೆ ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಆ್ಯಂಡ್ W2 ಇಂಟು W2. ಆಮೇಲೆ V3ನ ಯಾವುದಕ್ಕೆ ಲಿಂಕ್ ಮಾಡಿ? W1ಗೆ ಲಿಂಕ್ ಮಾಡಿ. ನೋಡಿ ಯಾವ್ದು ಬೇಕಾದರೂ ಫಸ್ಟ್ ಮಾಡ್ಬೋದು, ಯಾವ್ದು ಬೇಕಾದರೂ ಆಮೇಲೆ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಫಸ್ಟು W1ಗೆ ಲಿಂಕ್ ಮಾಡಿ, ಆಮೇಲೆ W2ಗೆ ಬೇಕಾದರೂ ಲಿಂಕ್ ಮಾಡ್ಬೋದು, ಅಥವಾ W2ಗೆ ಮಾಡಿ W1 ಬೇಕಾದರೂ ಲಿಂಕ್ ಮಾಡ್ಬೋದು. ಈಗ ನೋಡಿ ಇದನ್ನ ಬೇಕಿದ್ರೆ ಫಸ್ಟು W1ನೇ ಲಿಂಕ್ ಮಾಡೋಣ, ಆಮೇಲೆ W2ನೇ ಮಾಡೋಣ. ಈಗ ನೋಡಿ ಫಸ್ಟು V3ನ W1ಗೆ ಲಿಂಕ್ ಮಾಡೋದು ಯಾವ ಥರ? ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1 ಮೈನಸ್ V3ನ W2ಗೆ ಲಿಂಕ್ ಮಾಡಿ. ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W2 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಆ್ಯಂಡ್ W2 ಇಂಟು W2. ಈ ಥರ ಇದು ಫಾರ್ಮುಲಾ. ಹೆಂಗೆ ಅಂದರೆ ಫಸ್ಟು V3ನ W1ಗೆ ಲಿಂಕ್ ಮಾಡೋದು ಹೆಂಗೆ? V3 ಮತ್ತು W1ಗೆ ಡಾಟ್ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ W1ನಲ್ಲಿ ಸ್ಟ್ರಕ್ ಆಗಿಬಿಡಿ. W1ಗೆ ಡಾಟ್ ಪ್ರಾಡಕ್ಟ್ ಮಾಡಿ ಕೆಳಗಡೆ ಬರೀಬೇಕು, ಆಮೇಲೆ W1 ಇಲ್ಲಿ ಬರೀಬೇಕು. ಆಮೇಲೆ V3ನ W2ಗೆ ಲಿಂಕ್ ಮಾಡಬೇಕು, W2 ಜೊತೆಗೆ ಡಾಟ್ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ ಇಂಟು W2 ಬರೀಬೇಕು. ಹೆಂಗಾದರೂ ಜ್ಞಾಪಕ ಇಟ್ಕೊಳ್ಳಿ. ಈಗೇನು ಮಾಡೋದು ಹೇಳಿ. ಈಗ W3 ಈಸ್ ಈಕ್ವಲ್ ಟು ಇಲ್ಲಿ V3 ಅಂದರೆ ಇದನ್ನ ಬಿಟ್ಬಿಡಿ. ಈಗ ಇದು V3 ಅಂದರೆ ಇದು. ಈಗ V3 ಅಂದರೆ 1, -1, 0, 1, -1, 0 ಮೈನಸ್ V3ನ ಯಾವುದ್ರ ಜೊತೆಗೆ ಡಾಟ್ ಪ್ರಾಡಕ್ಟ್ ಮಾಡಬೇಕು? W1 ಜೊತೆಗೆ. ಹೆಂಗೆ? 1 ಇದಕ್ಕೆ ಬೇಕಾದರೂ ಮಾಡಿ, ಇದು ಬೇಕಾದ್ರೆ ಎರಡೂ ಒಂದೇ ತಾನೆ. 1 × 3 3 ಮೈನಸ್ ಇಂಟು ಪ್ಲಸ್ ಮೈನಸ್ ಸೆಕೆಂಡ್ ಎಲಿಮೆಂಟ್ ನಮ್ಮ 1 ಪ್ಲಸ್ ಇಂಟು ಮೈನಸ್ 0 × 2 0. ಆಮೇಲೆ W1 ಅಂದರೆ ಇದನ್ನ ಇದಕ್ಕೇ 3 3s 9 ಪ್ಲಸ್ 1 1s 1, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 2s 4 ಇಂಟು W1 ಅಂದರೆ 3 1 - 2 ಮೈನಸ್ V3ನ W2 ಜೊತೆಗೆ ಈಗ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಇದು W2 ಗೊತ್ತಾಗ್ತಿದೆಯಲ್ವಾ? V3ನ W2 ಜೊತೆಗೆ ಅಂದರೆ 1 × 4/7 ಅಂದರೆ 4/7, ಮೈನಸ್ ಇಂಟು ಪ್ಲಸ್ ಮೈನಸ್ 1 × 6/7 ಅಂದರೆ 6/7, ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ಸು 0 × 9/7 ಅಂದರೆ 0. ಆಮೇಲೆ W2ನ W2 ಜೊತೆಗೆ ಇನ್ನೊಂದು W2 ಬರ್ಕೊಬಿಡೋಣ. 4/7 6/7 9/7. ನೋಡಿ 4/7 × 4/7 ಅಂದರೆ ಏನಾಗುತ್ತೆ? 4 4s 16, 7 × 7 49. ಆಮೇಲೆ 6/7 ಅಂದರೆ 36/49.
ಆಮೇಲೆ 9/7 ಅಂದರೆ 81/49 ಈ ಥರ ಬರುತ್ತೆ. ಇಂಟು W2 ಅಂದ್ರೇನು? W2 ಅಂದರೆ 4/7, 6/7, 9/7. ನೀವು ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಬಿಡೋಣ. ನೋಡಿ, ಇದನ್ನ ಎ ಅಂತ ಅಂದ್ಕೊಳ್ಳಿ, ಇದನ್ನ ಬಿ ಅಂತ ಬರ್ಕೊಳ್ಳಿ, ಇದನ್ನ ಸಿ ಅಂತ ಬರ್ಕೊಳ್ಳಿ. ಅಂದರೆ ಇದು ರಫ್ ವರ್ಕು, ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗಬೇಡಿ. ಈಗ ಯಾವ ಥರ ಮಾಡೋದು ನೋಡಿ, ಎ ಮೈನಸ್ ಇದು ಫುಲ್ಲು ಇಂಟು ಬಿ ಮೈನಸ್ ಫುಲ್ ಇದು ಇಂಟು ಸಿ. ಇದನ್ನ ಮಾಡೋದು ತೋರಿಸ್ಕೊಡ್ತೀನಿ ಹೆಂಗೆ ಅಂತ ನೋಡಿ. ಎ ಸಿ ಹೊಡೀರಿ, ಎ ಮೈನಸ್ ಇದು ಡಿವೈಡ್ ಯೂಸ್ ಮಾಡಿ, ಬ್ರಾಕೆಟ್ ಓಪನ್ 3 ಮೈನಸ್ 1 ಮೈನಸ್ 0. ಬ್ರಾಕೆಟ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. 9 ಪ್ಲಸ್ 1 ಪ್ಲಸ್ 4. ಇದನ್ನ ಇಲ್ಲಿ ಬಿ ಟೈಪ್ ಮಾಡ್ಕೊಳ್ಳಿ, ಆಲ್ಫಾ ಬಿ ಮೈನಸ್ ಡಿವೈಡ್ ಹೊಡೀರಿ, ಆಮೇಲೆ ಓಪನ್ ಬ್ರಾಕೆಟ್ ಹೊಡೀರಿ. 4/7 ಮೈನಸ್ 6/7 ಪ್ಲಸ್ 0 ಕ್ಲೋಸ್ ಬ್ರಾಕೆಟ್, ಕೆಳಗಡೆ ಬಂದು ಓಪನ್ ಬ್ರಾಕೆಟ್ 16/49 ಪ್ಲಸ್ 36/49 ಪ್ಲಸ್ 81/49. ಈ ಕಡೆ ಸೈಡಿಗೆ ಹೋಗಿ ಆಲ್ಫಾ ಸಿ ಹೊಡೀರಿ, ಕ್ಯಾಲ್ಕುಲೇಟ್. ಎ ಅಂದರೆ 1 ಹೊಡೀರಿ, ಬಿ ಅಂದರೆ 3 ಹೊಡೀರಿ, ಸಿ ಅಂದರೆ 4/7 ಹೊಡೀರಿ. ಆನ್ಸರ್ ಬಂದು ನೋಡಿ, ಇನ್ನೊಂದು ಸತಿ ಹೊಡೆಯೋಣ. ಎ ಏನು 1, ಬಿ ಏನು 3, ಸಿ 4/7. ಆನ್ಸರ್ ಬಂದು 955/399 ಬರ್ತಾಯಿದೆ ನೋಡಿ. ಈಗ ಇದು ಎಷ್ಟು ಬರ್ತಾಯಿದೆ? 955/399. ನೋಡಿ, ನಾನು ಇದರಲ್ಲಿ ಡಿವೈಡ್ ಹೊಡೆದ್ಬಿಟ್ಟಿದ್ದೀನಿ, ಮೈನಸ್ ಹೊಡೆಯೋ ಬದಲು. ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ. ಇಲ್ಲಿ ಮೈನಸ್ ಕೊಡಬೇಕು. ಕ್ಯಾಲ್ಕುಲೇಟ್. ಎ ಅಂದರೆ 1, ಬಿ ಅಂದರೆ 3, ಸಿ ಅಂದರೆ 4/7. ಎಷ್ಟು ಬಂತು ಆನ್ಸರ್? 12/19 ಬರುತ್ತೆ. W3 ಏನು 12/19. ಹುಷಾರಾಗಿ ಹೊಡೀರಿ. ನೆಕ್ಸ್ಟು ಈಗ ಸೆಕೆಂಡ್ ಎಲಿಮೆಂಟ್ಗಳನ್ನ ಹೊಡೀರಿ. ಈಕ್ವಲ್. ಎ ಅಂದರೆ -1, ಬಿ ಅಂದರೆ 1, ಸಿ ಅಂದರೆ 6/7. ನೋಡಿ, -20/19. -20/19. ಈಗ ಎ ಅಂದರೆ 0, ಬಿ ಅಂದರೆ -2, ಸಿ ಅಂದರೆ 9/7. 8/19 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಮಾಡ್ಬಿಡೋಣ. ಎ ಅಂದ್ರೇನು 0, ಬಿ ಅಂದರೆ -2, ಸಿ ಅಂದರೆ 9/7 ಮೈನಸ್ ಇದು 8/19 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಇದಾದಮೇಲೆ ಏನು ಮಾಡಬೇಕಂದ್ರೆ, ಇಷ್ಟಾದಮೇಲೆ W1 ಆಯಿತು, W2 ಆಯಿತು, W3 ಆಯಿತು. ಈಗ ನೆಕ್ಸ್ಟು ಇಲ್ಲಿ ಆರ್ಥಾಗ್ನಲ್ ಬೇಸಿಸ್ ಇದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದು ಯಾವ್ದ್ಯಾವ್ದು ಬೇಕಿಲ್ಲ ನಾನು ರಬ್ ಮಾಡಿಬಿಡ್ತೀನಿ. ನೋಡಿ, ಇದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಇದು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ಅಳಿಸ್ಬಿಡ್ತೀನಿ, ಸರಿನಾ? ಇದು V1, ಇದು V2, ಇದು V3 ಬೈ ಗ್ರಾಫ್ ಸ್ಮಿತ್ ಪ್ರೋಸೆಸ್. W1 ಅಂದರೆ V1 ಅಂದರೆ 3(1 - 2). W2 ಅಂದರೆ V2 ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ W1 ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ W1 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1. W2 ಅಂದರೆ V2 ಅಂದರೆ ಇದು 1 1 1 1 ಮೈನಸ್ ಇದ್ರ ಜೊತೆಗೆ ಇದಕ್ಕೆ 1 3 × 3, 1 1 1, 1 × -2. ಆಮೇಲೆ ಇದನ್ನ ಇನ್ನೊಂದು ಸತಿ ಬರೆದು ಮಲ್ಟಿಪ್ಲೈ ಅಂತ, ಇಲ್ಲಾಂದರೆ ಸ್ಕ್ವೇರು. 3 ಸ್ಕ್ವೇರ್ ಅಂದರೆ 9 ಪ್ಲಸ್ 1 ಸ್ಕ್ವೇರ್ ಅಂದರೆ 1 -2 ಹೋಲ್ ಸ್ಕ್ವೇರ್ ಅಂದರೆ 4. ಆಮೇಲೆ ಇದು ಬರೆದ್ಬಿಟ್ಟು ಕ್ಯಾಲ್ಸಿಲಿ ಎ ಮೈನಸ್ ಇದೇನಿದೆ ಇಂಟು ಬಿ, ಎ ಬಿ ಹೊಡೆದ್ರೆ ಇದು ಬಂದ್ಬಿಡುತ್ತೆ. ನೆಕ್ಸ್ಟ್ W3 ಅಂದರೆ V3 ಮೈನಸ್ V3, W1 ಅಂದರೆ ಇದು ನೋಡಿ, ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1.
ಆಮೇಲೆ ಪ್ರೊಜೆಕ್ಷನ್ ಆಫ್ V3 ಆನ್ W2 ಅಂದರೆ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W2 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಇಂಟು W2 ಗೊತ್ತಾಗ್ತಿದೆಯಲ್ವಾ. W3 ಸಿಗ್ಬಿಡುತ್ತೆ. V3 ಅಂದರೆ ಇದು, ಆಮೇಲೆ ಇದು ಡಾಟ್ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ ಇದನ್ನ ಸ್ಕ್ವೇರ್ ಮಾಡಿ ಬರೀಬೇಕು, ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ ಬರೀಬೇಕು ಇಂಟು W1. ಆಮೇಲೆ ಇದು ಡಾಟ್ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ ಇದನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ ಬರೀಬೇಕು. ಆಮೇಲೆ ಇದು ಹೆಂಗಿದೆ ಹಂಗೆ ಬರೆದ್ಬಿಟ್ಟು ಕ್ಯಾಲ್ಸಿಲಿ ಇದನ್ನ ಹೊಡೆದು ಕ್ಯಾಲ್ಕುಲೇಟ್ ಕೊಟ್ಟು ABC ಕೊಟ್ಟರೆ ಈ ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ. ಇದರಲ್ಲಿ ನೀವು ಎಕ್ಸಾಮಲ್ಲಿ ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಲ್ವ. ಇಷ್ಟು ನೀಟಾಗಿ ಬರೀರಿ. ಆಮೇಲೆ ಇದು ಬಂದು ಆರ್ಥಾಗ್ನಲ್ ಬೇಸಿಸ್. ದೇರ್ಫೋರ್ ಈ ಥರ ಬರೆದ್ಬಿಡಿ. ಆರ್ಥಾಗ್ನಲ್ W1 ಅಂದ್ರೇನು 3, 1, -2. ಆಮೇಲೆ W2 ಅಂದ್ರೇನು 4/7, 6/7, 9/7. ಆಮೇಲೆ 12/19, -20/19, 8/19 ಈಸ್ ಆನ್ ಆರ್ಥಾಗ್ನಲ್ ಬೇಸಿಸ್ ಅಂತ ಬರ್ಬಿಡಿ. ಈಸ್ ಆನ್ ಆರ್ಥಾಗ್ನಲ್ ಬೇಸಿಸ್. ಅರ್ಥ ಆಗ್ತಿದೆಯಲ್ವ. ಆರ್ಥಾಗ್ನಲ್ ಬೇಸಿಸ್ ಅಂತ ಬರ್ಬೋದು. ಈಗ ಆರ್ಥೋ ನಾರ್ಮಲ್ ಬೇಸಿಸ್ ಅಂದರೆ U1 ಯಾವ ಥರ ಮಾಡೋದು ನೋಡ್ಕೊಳ್ಳಿ. U1 ಅಂದರೆ 1 ಮ್ಯಾಗ್ನಿಟ್ಯೂಡ್ ಆಫ್ W1 ಅಥವಾ 1 ಲೆಂತ್ ಆಫ್ W1 ಅಥವಾ 1 ನಾರ್ಮ್ ಆಫ್ W1 ಇಂಟು W1 ಅಂದರೆ ಈ ಥರ, ಅಥವಾ W1 ಲೆಂತ್ ಆಫ್ W1 ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ W1. ಈಗ ಇದನ್ನ ಮಾಡೋದು ಯಾವ ಥರ ಹೇಳ್ಕೊಡ್ತಿದ್ದು ನೋಡಿ. ಫಸ್ಟು 1 ಬರ್ದ್ಬಿಡಿ, ಇದು ಸ್ಪೇಸ್ ಹಂಗೆ ಇರಲಿ. W1 ಬರ್ದ್ಬಿಡಿ 3, 1, -2. ಅರ್ಥ ಆಗ್ತಿದೆಯಲ್ವಾ. ಈ ಮ್ಯಾಗ್ನಿಟ್ಯೂಡ್ ಆಫ್ W1 W2 ಫೈಂಡ್ ಮಾಡೋಕ್ಕೆ ಏನು ಮಾಡಿ, ಕ್ಯಾಲ್ಸಿಲಿ √A² + B² + C² ಟೈಪ್ ಮಾಡ್ಬಿಡಿ. ಏನಂತ ಟೈಪ್ ಮಾಡ್ತೀರಾ, ಸಾರಿ, √A² ಅಂದರೆ α_A² + α_B² + α_C² ಕ್ಯಾಲ್ಕುಲೇಟ್. ಇಲ್ಲಿ ABC ಅಂದರೆ ಇದು 3, 1, -2. 3, 1, -2 ಎಷ್ಟು ಬರುತ್ತೆ ಆನ್ಸರು? √14. ಏನು ಬರುತ್ತೆ ಇದು? √14 ಅಂದರೆ ಏನಾಗುತ್ತೆ ಇದು? 3/√14, 1/√14 -2/√14 ಆಗುತ್ತೆ. ನೆಕ್ಸ್ಟು U2 ಅಂದರೆ 1 ಮ್ಯಾಗ್ನಿಟ್ಯೂಡ್ ಆಫ್ W2 ಇಂಟು W2. 1 ಅಂತ ಬರೆದ್ಬಿಟ್ಟು ಫಸ್ಟ್ W2 ಬರೆದ್ಬಿಡಿ. W2 ಏನು 4/7, ಆಮೇಲೆ 6/7, ಆಮೇಲೆ 9/7. ಈಗ ಮ್ಯಾಗ್ನಿಟ್ಯೂಡ್ ಆಫ್ W2 ABC ಹೊಡೀರಿ. A ಅಂದರೆ 4/7, B ಅಂದರೆ 6/7, C ಅಂದರೆ 9/7. ನೋಡಿ, ಕ್ಯಾಲ್ಕುಲೇಟ್. A ಅಂದರೆ 4/7 ನೋಡಿರಿ, 4/7. B ಅಂದರೆ 6/7 ನೋಡಿರಿ, ಗೊತ್ತಾಗ್ತಿದೆಯಲ್ವಾ. C ಅಂದರೆ 9/7. ಎಷ್ಟು ಬರುತ್ತೆ? √133/7 ಬರುತ್ತೆ. ಅದನ್ನ ಫಿಲ್ ಮಾಡ್ಬಿಡಿ. ಇನ್ನೊಂದು ಸತಿ ಹೊಡಿತೀನಿ ನೋಡಿ, ಕ್ಯಾಲ್ಕುಲೇಟ್. A ಅಂದರೆ ಏನು 4/7, B ಅಂದರೆ 6/7, C ಅಂದರೆ 9/7. ಆನ್ಸರ್ √133/7 ಬರುತ್ತೆ. ಇದು ಬರ್ದ್ಬಿಡೋಣ, √133/7. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈ 7 ಕ್ಯಾನ್ಸಲ್ ಆಗುತ್ತೆ. 4/√133, 6/√133, 9/√133. ಅರ್ಥ ಆಗ್ತಿದೆಯಲ್ವಾ. ಈ ಥರ ಬರುತ್ತೆ ನೋಡಿ. ಸ್ವಲ್ಪ ಈ ಕಡೆ ಹೊಡಿಬೇಕಿತ್ತು, ಕೆಳಗಡೆ ಬರೆದ್ಬಿಡ್ತೀನಿ.
ಏನು ಬರುತ್ತೆ 4/√133, 6/√133, 9/√133. U2 ಆಯಿತು. ನೆಕ್ಸ್ಟು U3ಗೆ ಫಾರ್ಮುಲಾ 1/(magnitude of W3 into W3). 1/, ಇದನ್ನ ಗ್ಯಾಪ್ ಕೊಡಿ. W3 ಅಂದರೆ ಏನು? ಇದು 12/19 ಮೈನಸ್ 20/19, ನೆಕ್ಸ್ಟು 8/19. ಈಗ ಮ್ಯಾಗ್ನಿಟ್ಯೂಡ್ ಆಫ್ W3ನ ಫೈಂಡ್ ಮಾಡಿ. 8/19 ಇದು ನೋಡಿ, ಕ್ಯಾಲ್ಕುಲೇಟ್ ಕೊಡೋಣ. ಇಲ್ಲಿ ಎ ಅಂದರೆ 12/19, 12/19. ಬಿ ಅಂದರೆ ಮೈನಸ್ 20/19. ಸಿ ಅಂದರೆ 8/19. ಎಷ್ಟು ಬರುತ್ತೆ? 4√33/19. ಇಲ್ಲೇನಾಗುತ್ತೆ? 4√33/19 ಬರುತ್ತೆ. ಇನ್ನು ಇನ್ನೊಂದು ಸತಿ ಮಾಡ್ಬಿಡೋಣ. ಕ್ಯಾಲ್ಕುಲೇಟ್. ಎ ಅಂದ್ರೇನು? 12/19. ಬಿ ಅಂದರೆ ಮೈನಸ್ 20/19. ಸಿ ಅಂದರೆ 8/19. 4√33/19. ಈಗ ನೋಡಿ, ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ. 19 ಕ್ಯಾನ್ಸಲ್ಲು. 12/4√33 ಅಂದರೆ ಇದು 4 1 4 3 3/√33, ಇದು ನೋಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 19 ಕ್ಯಾನ್ಸಲ್ಲು. 4 1 4 5 ಅಂದರೆ ಮೈನಸ್ 5/√33. ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 19 ಕ್ಯಾನ್ಸಲ್ಲು. ಇದು 4 1 4 2 2/√33. ಇದು U3. ಅಂದರೆ ಈಗ ಆರ್ಥೋ ನಾರ್ಮಲ್ ಬೇಸಿಸ್ನ ಬರೆದ್ಬಿಟ್ರೆ ಲಾಸ್ಟಲ್ಲಿ ಮುಗೀತು. ಇದೇ ಪ್ರಾಬ್ಲಮ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಲಾಸ್ಟಲ್ಲಿ ಏನು ಮಾಡೋಣ? ಇದಿರಲಿ. ನೋಡಿ, therefore ಲಾಸ್ಟಲ್ಲಿ ಏನು ಮಾಡಿ, therefore ಅಂತ ಬರೆದು ಆನ್ಸರ್ ಏನು? ಆರ್ಥೋ ನಾರ್ಮಲ್ ಬೇಸಿಸ್ ಯಾವುದು? 3/14, 1/14 ಮೈನಸ್ 2/14. ಆಮೇಲೆ 4/133, 6/133, ಆಮೇಲೆ 9/133, ಆಮೇಲೆ 3/33 ಮೈನಸ್ 5/33 ಆ್ಯಂಡ್ 2/33 ಈಸ್ ಆ್ಯನ್ ಆರ್ಥೋ ನಾರ್ಮಲ್ ಬೇಸಿಸ್ ಅಂತ ಬರೆದ್ಬಿಡಿ. ಈಸ್ ಆ್ಯನ್ ಆರ್ಥೋ ನಾರ್ಮಲ್ ಬೇಸಿಸ್. ಇಷ್ಟು ಬರೆದ್ರೆ ಸಾಕು. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ U1 ಮಾಡೋದು ಹೆಂಗೆ ಅಂದರೆ 1/(magnitude of W1 into W1). W1 ಬರ್ಕೊಬಿಡಿ. ಮ್ಯಾಗ್ನಿಟ್ಯೂಡ್ ಅಂದರೆ ರೂಟ್ ಆಫ್ ಇದು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಬೇಕು. ಅರ್ಥ ಅಂದರೆ ನಿಮಗೆ ಅಂದರೆ ರೂಟ್ ಆಫ್ ಇದರ ಅರ್ಥ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಅಂತ. ಅರ್ಥ ಆಗ್ತಿದೆಯಲ್ವ? ಜಾಸ್ತಿ ತಲೆಗೆಡ್ಸ್ಕೊಬೇಡಿ, ನಾನು ಹೇಳ್ದಂಗೆ ಮಾಡಿ. ಮಾಮೂಲಿ ಮಾಡ್ಬಿಟ್ಟು ಇದನ್ನ ಆರ್ಥೋ ನಾರ್ಮಲ್ ಬೇಸಿಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.